Hello, Samudaya TV viewers. Lasya Academy of Dance conducting 3 days national level dance art form festivals. Kala Sambrama 2024. Lasya Academy of Dance na Kala Sambrama 2024. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಲಾಸ್ಯ ಅಕಾಡೆಮಿ ಆಫ್ ಡ್ಯಾನ್ಸ್ ಸಂಸ್ಥೆಯು ರಾಷ್ಟ್ರೀಯ ಮಟ್ಟದ 3 ದಿನಗಳ ಕಾಲದ ಕಲಾ ಉತ್ಸವವನ್ನು ಆಯೋಜಿಸಿದೆ. ಕಲಾ ಸಂಭ್ರಮ 2024 ಅತ್ಯಂತ ಅದ್ಭುತವಾಗಿ ಮೊದಲ ದಿನದ ಪ್ರದರ್ಶನವನ್ನು ಅಮೋಘ ನೃತ್ಯ ಪ್ರದರ್ಶನಗಳ ಮುಖಾಂತರ ಗಣ್ಯರ ಸಮಕ್ಷಮದಲ್ಲಿ ಯಶಸ್ವಿಯಾಗಿ ನೆರವೇರಿಸಿತು. Here Samudaya TV presents you the first day's Kala Sambrama 2024's glimpses. Watch it and encourage Lasya Academy of Dance. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ನೋಡಿ, ಲಾಸ್ಯ ಅಕಾಡೆಮಿ ಆಫ್ ಡ್ಯಾನ್ಸ್ ಸಂಸ್ಥೆಯು 3 ದಿನಗಳ ಕಾಲ ರಾಷ್ಟ್ರೀಯ ಮಟ್ಟದ ಕಲೆ ಪ್ರಕಾರಗಳ ಒಂದು ಉತ್ಸವವನ್ನು ಆಯೋಜನೆ ಮಾಡಿದೆ. ಲಾಸ್ಯ ಸಂಭ್ರಮ 2024 ಅಂತ ನಮಗೆ ಮಾತುಗಳೇ ಹೊರಡ್ತಾ ಇಲ್ಲ, ಯಾಕಂದರೆ ಅಷ್ಟು ಅದ್ಭುತವಾಗಿ ಎಲ್ಲ ಕಲಾವಿದರನ್ನು ಒಗ್ಗೂಡಿಸ್ಕೊಂಡು ಆಮೇಲೆ ಕಲೆಯ ರಂಗದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಕೂಡ ಸನ್ಮಾನಿಸಿ ಜೊತೆಗೆ ಪ್ರಶಸ್ತಿಯನ್ನು ನೀಡಿ ಅವರ ವಿದ್ಯಾರ್ಥಿಗಳ ಪ್ರದರ್ಶನವನ್ನು ಅತ್ಯದ್ಭುತವಾಗಿ ಮಾಡಿದ್ದಾರೆ. ಮಾತುಗಳು ರುಚಿಸಲ್ಲ ಇಲ್ಲಿ. ಅವರೇ ನಮ್ಮೊಂದಿಗಿರೋದ್ರಿಂದ ಅವರು ಉತ್ತಮ ವಾಗ್ಮಿ, ಜೊತೆಗೆ ಕಲಾವಿದೆ, ಸಕಲ ಕಲಾವಲ್ಲಭೆ ಅಂತಲೇ ಹೇಳ್ಬೋದು. ಎಲ್ಲರಿಂದನೂ ಕೂಡ ಪ್ರಶಂಸೆ ತೊಗೊಂಡಿದ್ದಾರೆ. ಜೊತೆಗೆ ಪೋಷಕರು, ವಿದ್ಯಾರ್ಥಿಗಳ ಪೋಷಕರು ಕೂಡ ಅವರೇ ಸ್ವಯಂ ಸೇವಕರಾಗಿದ್ದು ಮಾಡೋ ರೀತಿಯಲ್ಲಿ ಅಷ್ಟು ಸಂಮೋಹನ ಶಕ್ತಿಯಿಂದ ಅವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ನಮ್ಮೊಂದಿಗೆ ಲಕ್ಷ್ಮೀ, ರೇಖಾ, ಅರುಣ್ ಮೇಡಮ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸಿ ಇವತ್ತಿನ ಕಾರ್ಯಕ್ರಮ ಅವರಿಗೆ ಎಷ್ಟು ತೃಪ್ತಿ ನೀಡಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಅಂಜನ್ ಸರ್. ಮೊದಲನೇದಾಗಿ ಧನ್ಯವಾದಗಳು ಬಂದಿದ್ದಕ್ಕೆ. ನೀವೇ ಜ್ಞಾಪಿಸ್ಕೊಂಡು, ನಾನು ಯಾವತ್ತೋ ನಿಮಗೆ ದಿನಾಂಕ ಹೇಳಿಬಿಟ್ಟು ಕೆಲಸದ ಮಧ್ಯದಲ್ಲಿ ಒತ್ತಡದಲ್ಲಿ ಮರ್ತು ಹೋಗ್ಬಿಟ್ಟಿದ್ದೆ. ಆದರೆ ನೀವು ಕಲೆಯ ಮೇಲೆ, ಕಲಾವಿದರ ಮೇಲೆ ಇರುವ ಅಭಿಮಾನದಿಂದ ಜ್ಞಾಪಿಸ್ಕೊಂಡು ನನಗೆ ನೀವೇ ಕಾಲ್ ಮಾಡಿ ಈ ಥರ ಒಂದು ದಿನಾಂಕ ಹೇಳಿದ್ರಲ್ಲ, ನಡೀತಿದೆಯಾ ಉತ್ಸವ ಅಂತ ಎಲ್ಲ ಕೇಳಿ ಇಲ್ಲಿಗೆ ಬಂದು ನಮ್ಮನ್ನು ಇಲ್ಲಿ ಪ್ರೋತ್ಸಾಹಿಸಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಎಸ್ ಮ್ಯಾಮ್, ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕಲಾ ಸಂಭ್ರಮ 2024ರ ಮೊದಲನೇ ದಿನ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಲಾಸ್ಯ ಸಂಭ್ರಮ ಅನ್ನೋದು ಏನಿತ್ತು, ಮೊದಲೆಲ್ಲ ಶುರು ಮಾಡಿದಾಗ ಸುಮಾರು ಒಂದು 10-12 ವರ್ಷದ ಹಿಂದೆ ಶುರು ಮಾಡಿದಾಗ 1 ದಿನದ ಕಾರ್ಯಕ್ರಮ ಆಗಿ ಶುರುವಾಯಿತು. ಅದರಲ್ಲಿ ಬರೀ ನಾನು, ನನ್ನ ಬಹಳ ಹತ್ತಿರದವರು ಯಾರು ನನ್ನ ಒಂದು ಸ್ನೇಹಿತೆಯರಿದ್ದಾರೆ ಅವ್ರಿಗೆ ಒಂದು ಅವಕಾಶ, ಮತ್ತು ನನ್ನ ಶಾಲೆಯ ವಿದ್ಯಾರ್ಥಿನಿಯರುಗಳ ಕೈಲಿ ಮಾತ್ರ ಮಾಡ್ಸೋಕ್ಕೆ ಶುರು ಮಾಡಿದೆ. ಆದರೆ ಕ್ರಮೇಣ ಅದು 2 ದಿನದ ಉತ್ಸವ ಆಗಿ ಇವತ್ತಿಗೆ 3 ದಿನದ ಉತ್ಸವ ಆಗಿ ನಿಂತಿದೆ. ಆದರೆ ಅಪ್ಲಿಕೇಶನ್ಸ್ ಆರ್ ಸ್ಟಿಲ್ ಓವರ್ಫ್ಲೋಯಿಂಗ್. ಇನ್ನೂ ಬಹಳಷ್ಟು ಜನ ಬಂದು ಲಾಸ್ಯ ಸಂಭ್ರಮದಲ್ಲಿ ಮಾಡಬೇಕು, ನಮಗೊಂದು ಅವಕಾಶ ಕೊಡಿ, ನಾನು ಅಪ್ಲೈ ಮಾಡ್ಬೋದಾ ಅಂತ ಕೇಳ್ತಾರೆ. ಅವರೆಲ್ಲರಿಗೂ ಒಂದು ಕಿವಿ ಮಾತು ಅಂದರೆ, ನಾವು ಯಾವ ಅಪ್ಲಿಕೇಶನ್ನು ಇಲ್ಲಿ ನಾವು ಕರೆಯೋದೇ ಇಲ್ಲ. ನಾವು ಹೇಗೆ ಅಂತ ಹೇಳಿದ್ರೆ, ನಾವು ಎಷ್ಟು ಜನ ಟ್ರಸ್ಟೀಸ್ ಇದ್ದೀವೋ ಅವರೆಲ್ಲ ಈ ಥರ ಸುಮಾರು ಕಲಾವಿದರು, ಕಲಾ ಪೋಷಕರು, ಕಲಾ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ. ನಮಗೆ ಮನಸ್ಸಿಗೆ ಯಾರ ಕಾರ್ಯಕ್ರಮ ಬಹಳ ಇಷ್ಟ ಅಂತ ಆಗುತ್ತೋ ಅವರನ್ನು ನಾವೇ ಖುದ್ದಾಗಿ ಕರೆದು ಅವ್ರಿಗೆ ಒಂದು ಇಲ್ಲಿ ವೇದಿಕೆ ನಿರ್ಮಿಸಿ ಈ ವೇದಿಕೆಯಲ್ಲಿ ನರ್ತನ ಮಾಡಲಿಕ್ಕೆ ಅಥವಾ ಸಂಗೀತ ಮಾಡಲಿಕ್ಕೆ, ಸಂಗೀತ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹಾಗಾಗಿ ಮತ್ತಷ್ಟು ಬೆಳೀಲಿ ಕಲಾವಿದರು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷದಿಂದ 5 ದಿನ ಮಾಡುವಂತಹ ಯೋಚನೆ ಇದೆ ಕಾರ್ಯಕ್ರಮದ ಉತ್ಸವಗಳನ್ನ. ನಿಮ್ಮೆಲ್ಲರ ಸಹಕಾರ ಹೀಗೆ ಇದ್ದರೆ ಖಂಡಿತ ಆಗುತ್ತೆ. ಮ್ಯಾಮ್, ಇವತ್ತು ಅನೇಕ ದಿಗ್ಗಜರು ಇಲ್ಲಿ ಇವಾಗ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದರು. ಜೊತೆಗೆ ಅನೇಕ ಹಿರಿಯ ಕಲಾವಿದರು ಅವ್ರ ವಿದ್ಯಾರ್ಥಿಗಳನ್ನು ಕೂಡ ಪರ್ಫಾರ್ಮೆನ್ಸ್ ಮಾಡಿಸಿದ್ರು. ಸೊ ಅವ್ರ ಬಗ್ಗೆ ಏನು ಹೇಳ್ತಾರೆ? ಕಲೆ ಅನ್ನೋದು ಬರೀ ನಮ್ಮಲ್ಲೇ ಇಟ್ಕೊಂಡ್ರೆ ಬೆಳೆಯಲ್ಲ, ಅದನ್ನು ಮುಂದಿನ ಪೀಳಿಗೆಗೆ ಹೇಳ್ಕೊಡ್ಬೇಕು. ಹೇಳ್ಕೊಟ್ಟಿದ್ದಷ್ಟೇ ಅಂತಹ ಒಂದು ಶಿಸ್ತನ್ನು ಅವರು ರೂಢಿಸ್ಕೋಬೇಕು ಮಕ್ಕಳು. ಎರಡೂ ಮುಖ್ಯ, ಶಿಷ್ಯರು ಮುಖ್ಯ, ಗುರುಗಳು ಮುಖ್ಯ. ಒಬ್ಬರಿಲ್ಲದೆ ಇನ್ನೊಂದು ಹೋಗಲ್ಲ. ಸೊ ಅಂತಹ ಕಲಾವಿದರಿಗೆ ಅಂತಹ ಗುರುಗಳು ದೊರೆತಿರೋದು ಅವರ ಸುಕೃತ. ಅಂತಹ ಕಲಾವಿದರನ್ನ ನಮ್ಮ ರಂಗದ ಮೇಲೆ ಬಂದು ಪ್ರದರ್ಶನ ನೀಡಲಿಕ್ಕೆ ಪ್ರೋತ್ಸಾಹ ಮಾಡಿದಂಥ ಗುರುಗಳಿಗೂ ಸಹ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಹೀಗೆ ನಿರಂತರವಾಗಿ ನಿಮ್ಮ ಒಂದು ನಮಗೆ ಸಪೋರ್ಟ್ ನೀಡ್ತಾ ಇರಿ ಅಂತ ಕೋರ್ಕೋತೀವಿ. ಮ್ಯಾಮ್, ನೀವು 5 ದಿನಗಳ ಸಂಭ್ರಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಭಾಳಂತ ನಿಮ್ಮ ಅತಿಥಿಗಳು ಹೇಳ್ತಾ ಇದ್ರು, ನಿಮ್ಮದು ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪರ್ಫಾರ್ಮೆನ್ಸ್ ಆ ಲೆವೆಲ್ಗೆ ಇರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಭಾಳಷ್ಟು ವಾರಗಳ ಒಂದು ಉತ್ಸವವನ್ನೇ ಮಾಡಬೇಕು ಅನೇಕ ರಾಜ್ಯಗಳಲ್ಲಿ ಅನ್ನೋ ರೀತಿಯಲ್ಲಿ ಅವ್ರ ಭಾವನೆ ಇತ್ತು. ಏನು ಹೇಳ್ತೀರಾ? ಈ ಒಂದು ಅಚೀವ್ಮೆಂಟ್ ನೀವು ಮಾಡಿರೋದು ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಗೆ ಏನು ಅನ್ನಿಸ್ತಿದೆ?
ಧನ್ಯವಾದಗಳು. ನಾನು ಮಾಡಿರೋದು ಬಹಳ ಕಡಿಮೆ ಅನಿಸುತ್ತೆ ನನಗೆ. ಏನೇನೂ ಸಾಲದು ಕಲೆಗೆ, ಕಲಾವಿದರಿಗೆ ಮಾಡ್ತಾ ಇರೋದು ಅಥವಾ ಸಮಾಜಕ್ಕಾಗಿ ಕಲೆಯ ಮೂಲಕ ಮಾಡ್ತಾ ಇರೋದು ಸಾಲದು ಅಂತ ಅನಿಸುತ್ತೆ. ಬಹಳಷ್ಟು ಏನೇನೋ ಯೋಚನೆಗಳು ಇದೆ ತಲೆಯಲ್ಲಿ. ಅದನ್ನೆಲ್ಲ ಕಾರ್ಯರೂಪಕ್ಕೆ ತರೋಕ್ಕೆ ಧನದ ಅವಶ್ಯಕತೆ ಬಹಳ ಇರುತ್ತೆ. ಯಾಕಂದರೆ ಈಗ ನಿಮಗೆ ಗೊತ್ತು, ಬೆಂಗಳೂರಂಥ ಒಂದು ಊರಿನಲ್ಲಿ 1000 ರೂಪಾಯಿ ಇಟ್ಕೊಂಡು ಒಂದಿನ ಈಚೆ ಹೋದರೆ ವಾಪಸ್ ಬರೋ ವರ್ಷಕ್ಕೆ ಬರಿಗೈ ಆಗೋಗಿರುತ್ತೆ. ಅಂತಹ ಊರು ಇದು. ಎಷ್ಟು ಇದ್ದರೂ ಸಾಲಲ್ಲ. ಹಾಗಾಗಿ ಎಲ್ಲವನ್ನು ಕೈಯಿಂದ ಹಾಕ್ಕೊಂಡು ಮಾಡ್ಕೋತಾ ಹೋದರೆ ಯಾವತ್ತೋ ಒಂದಿನ ನಾವು ಬರಿಗೈನಲ್ಲಿ ನಿಲ್ತೀವಿ, ಅವತ್ತು ಎಲ್ಲವನ್ನು ನಿಲ್ಲಬೇಕಾಗತ್ತೆ. ಆದರೆ ನಿಮ್ಮಂತಹ ಎಲ್ಲರ ಒಂದು ಯಾವುದೋ ಒಂದು ರೀತಿಯ ನಮಗೆ ಸಪೋರ್ಟ್ ಸಿಗ್ತಾ ಇತ್ತು ಅಂತ ಹೇಳಿದ್ರೆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾಗಿ ಆದಷ್ಟು ಇವತ್ತು ನಾವು ಮುಖ್ಯವಾಗಿ ನಾನು ಸ್ಪಾನ್ಸರರ್ಸ್ ಬಗ್ಗೆ ಹೇಳೋದನ್ನು ಮರೆತೆ, ಅದು ನಿಮ್ಮ ಮೂಲಕ ತಲುಪಲಿ ಎಲ್ಲರಿಗೂ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ತಾವೇ ಲಾಸ್ಯ ಮಾಡ್ತಿರುವಂತಹ ಕೆಲಸನ ಗುರುತಿಸಿ ಇದಕ್ಕೆ ನಾವೇ ಬರಬೇಕು, ನಮಗೆ ಒಂದು ಅವಕಾಶ ಕೊಡಿ, ಕಲಾವಿದರಿಗೆ ನಾವು ನಮ್ಮ ಪ್ರಾಡಕ್ಟ್ಸನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿ ಬಹಳ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಎಲ್ಲವನ್ನು ಎಷ್ಟೋ ಜನ ಹೆಂಗಸರು ಹೇಗೆ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ, ಡೌನ್ ಟ್ರಾಡನ್ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ಪರಿವಾರಗಳಲ್ಲಿ ಹೆಣ್ಣಾದವಳಿಗೆ ಯಾವುದೇ ರೀತಿಯ ಸಪೋರ್ಟ್ ಇರಲ್ವೋ, ಅವಳನ್ನು ಹೊಡೆದು ಬಡ್ದು ಎಲ್ಲ ಮಾಡ್ತಿರ್ತಾರೆ. ಅಂತಹ ಹೆಣ್ಮಕ್ಳ ಕೈನಲ್ಲಿ ತಯಾರಿಸಿದಂತಹ ಅವರ ಜೀವನಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ಸಾಮಗ್ರಿಗಳನ್ನು ಇವತ್ತು ಅವರು ನಮಗೆ ಕಾಣಿಕೆಯಾಗಿ ನೀಡಿದ್ದಾರೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ, ಯಾವುದೇ ರೀತಿಯ ಒಂದು ಕೆಮಿಕಲ್ಸನ್ನು ಉಪಯೋಗಿಸದೆ, ಯಾವುದೇ ರಾಸಾಯನಿಕ ಪದಾರ್ಥಗಳನ್ನ ಉಪಯೋಗಿಸದೆ ಇರುವಂತಹ ಅಂತಹ ಒಂದು ಮನೆಯಲ್ಲಿ ಮಾಡಿದಂತಹ ಎಲ್ಲ ಪ್ರಾಡಕ್ಟ್ಸ್ ಇವತ್ತು ಏನೇನು ಕೊಟ್ಟಿದ್ದೀವಿ ನಾವು ಎಲ್ಲವೂ ಸಹ ಹೆಣ್ಣು ಮಕ್ಕಳಿಗಾಗಿ ಮಾಡುತ್ತಿರುವಂತಹ ಕೆಲಸದಿಂದ ಬಂದಿದ್ದು. ಇಷ್ಟೇ ಅಲ್ಲದೆ ಬಾಂಬೆಯಿಂದ ಸಹ ಯಾರೋ ಒಬ್ಬರು ನಮ್ಮ ಕೆಲಸವನ್ನು ಗುರುತಿಸಿ ನಮ್ಮ ಒಂದು ವಿದ್ಯಾರ್ಥಿನಿಯ ಮೂಲಕ ನಿಮಗೂ ಸಹ ನಮ್ಮ ಕಡೆಯಿಂದ ಇದು ನಮ್ಮ ಕಾಂಟ್ರಿಬ್ಯೂಷನ್ ಅಂತ ನಾವು ಕೇಳದೇ ಇದ್ದರೂ ಅವರಾಗೋರೇ ಸಹ ಕೊಟ್ಟು ಅದನ್ನು ನಮಗೆ ಇವತ್ತು ಅವರ ಒಂದು ಸಪೋರ್ಟನ್ನು ಸೂಚಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಮೋದದ ಮಹಾದೇವ ಪ್ರಮೋದದ ಮಹಾದೇವ ಪ್ರಮೋದದ ಈಶ್ವರ ರೂಪ ತನ್ನ ಸಿದ್ಧಿದಾತ್ರಿ ರೂಪದಲ್ಲಿ ತಾಯಿ ಶಿವ ಶಿವೆ ಏಕ ಎಂಬ ತತ್ವವನ್ನು ಪ್ರತಿಪಾದಿಸುತ್ತಾಳೆ. ಬೇಡಿದ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಮಹಾತಾಯಿ ಈ ಸಿದ್ಧಿದಾತ್ರಿ. ನಮಃ ಶಿವಾಯ ನಮಃ ಶಿವಾಯ झड़पड़ कंकड़ नूपुराय पाराब जराज हरि नूपुराय प्रथमं शैलपुत्रेति द्वितीयं ब्रह्मचारिणी चतुर्थकम्